ಶುಭೋದಯ. ನನ್ನ ಹೆಸರು ರೇಕ್ಷಿ ನಿರಂಜನ್. ನಿಮಗೆಲ್ಲ ತಿಳಿದಿರುವಂತೆ ಪ್ರತಿ ವರ್ಷ ಏಪ್ರಿಲ್ 21ರಂದು ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಆಚರಿಸಲಾಗುತ್ತದೆ. ಇಡೀ ದೇಶದ ಆಡಳಿತದ ಯಂತ್ರವನ್ನು ದಣಿವಿಲ್ಲದೆ ನಡೆಸುವ, ಹಲವಾರು ನೀತಿಗಳನ್ನು ಜಾರಿಗೊಳಿಸುವ ಹಾಗೂ ಸಾರ್ವಜನಿಕರ ಸೇವೆಗೆ ಸದಾ ಬದ್ಧರಾಗಿರುವ ಅಧಿಕಾರಿಗಳಿಗೆ ಗೌರವವನ್ನು ಸಲ್ಲಿಸಿ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಒಂದು ವಿಶೇಷ ದಿನವಾಗಿದೆ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು 1947 ಏಪ್ರಿಲ್ 21ರಂದು ಮೆಟ್ಕಾಫ್ ಹೌಸ್ನಲ್ಲಿ ಆಡಳಿತ ಸೇವಾಧಿಕಾರಿಗಳಿಗೆ ಮಾತನಾಡಿದರು. ಈ ಐತಿಹಾಸಿಕ ದಿನದ ನೆನಪಾಗಿ ಏಪ್ರಿಲ್ 21ರಂದು ರಾಷ್ಟ್ರೀಯ ನಾಗರಿಕ ಸೇವಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅವರು ಭಾರತದ ನಾಗರಿಕ ಸೇವಕರನ್ನು ಉಕ್ಕಿನ ಚೌಕಟ್ಟು ಅಂದರೆ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಎಂದು ಕರೆದಿದ್ದರು. ಅಂದರೆ ದೇಶದ ಪ್ರಗತಿಯ ಬೆನ್ನೆಲುಬು. ಈ ದಿನದ ಉದ್ದೇಶ ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯಗಳನ್ನು ಮರು ಸಮರ್ಪಿಸಿಕೊಳ್ಳಲು, ಜನರ ಸೇವೆಗೆ ಸದಾ ಬದ್ಧರಾಗಿರಲು ಹಾಗೂ ಬದಲಾಗುತ್ತಿರುವ ಸವಾಲುಗಳನ್ನು ಎದುರಿಸಲು ಕಾರ್ಯತಂತ್ರ ರೂಪಿಸಲು ವೇದಿಕೆ ಕಲ್ಪಿಸುತ್ತದೆ. ಈ ಸಂದರ್ಭದಲ್ಲಿ ಅಸಾಧಾರಣ ಕಾರ್ಯಕ್ಷಮತೆ ತೋರಿದ ಅಧಿಕಾರಿಗಳಿಗೆ ಭಾರತದ ಪ್ರಧಾನಮಂತ್ರಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತಾರೆ. ನಾಗರಿಕ ಸೇವೆಗಳು ಕೇವಲ ವೃತ್ತಿಯಲ್ಲ, ಅದೊಂದು ದೇಶ ಸೇವೆ. ಸಮಾಜದ ಕಲ್ಯಾಣಕ್ಕಾಗಿ ತಮ್ಮನ್ನು ಮುಡಿಪಾಗಿಟ್ಟ ಅಧಿಕಾರಿಗಳಿಗೆ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸೋಣ. ಸೇವಾ ಪರಮೋಧರ್ಮ. ಸಾರ್ವಜನಿಕ ಸೇವೆಗಳೇ ಅತ್ಯುನ್ನತ ಧರ್ಮ. ಧನ್ಯವಾದಗಳು.